ಹಾಯ್ ಫ್ರೆಂಡ್ಸ್, ಫಿಫ್ತ್ ಮಂತ್ ಆಫ್ ಪ್ರೆಗ್ನೆನ್ಸಿಗೆ ವೆಲ್ಕಮ್. ಈ ಫಿಫ್ತ್ ಮಂತ್ ಪ್ರೆಗ್ನೆನ್ಸಿಲಿ ನಿಮಗೆ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ, ಬೇಬಿ ಹೇಗಿರುತ್ತೆ, ಬೇಬಿ ಸೈಜ್ ಎಷ್ಟು, ಹಾಗೆ ನಿಮ್ಗೆ ಏನೇನೆಲ್ಲ ಸಿಂಪ್ಟಮ್ಸ್ ಇರುತ್ತೆ, ಫಿಫ್ತ್ ಮಂತಲ್ಲಿ ಏನಾದರೂ ಡೇಂಜರ್ ಸೈನ್ಸ್ ಇರುತ್ತಾ, ಹಾಗೆ ಈ ಟೈಮಲ್ಲಿ ಯಾವುದಾದ್ರೂ ವ್ಯಾಕ್ಸಿನೇಷನ್ ಇರುತ್ತಾ, ಹಾಗೆ ನಿಮ್ಗೆ ಏನಾದರೂ ಸ್ಕ್ಯಾನಿಂಗ್ ಇರುತ್ತಾ. ಸೊ ಇದೆಲ್ಲ ಡೀಟೇಲ್ಸ್ನು ಕೂಡ ನಾನು ಫಿಫ್ತ್ ಮಂತಲ್ಲಿ ನಿಮಗೆ ಹೇಳ್ತೀನಿ. ಫಿಫ್ತ್ ಮಂತ್ ಅಂದ ತಕ್ಷಣ 17, 18, 19, 20 ಅರೌಂಡ್ 21 ಕೂಡ ಬರ್ಬೋದು ಕೆಲವು ಸರ್ತಿ, ಅಂದರೆ ಯಾರಿಗಾದ್ರೂ ಪೀರಿಯಡ್ಸ್ ವೇರಿಯೇಷನ್ಸ್ ಇದ್ದಾಗ. ಓಕೆನಾ ಫ್ರೆಂಡ್ಸ್, ಇದನ್ನ ಯಾವ ಥರ ಕನ್ಸಿಡರ್ ಮಾಡ್ಕೋಬೇಕಂದ್ರೆ, ನಿಮಗೆ ಪ್ರೆಗ್ನೆನ್ಸಿ ಡೇಟ್ ಅಂದರೆ ನೀವು ನಿಮ್ಮ ಪೀರಿಯಡ್ ಮಿಸ್ ಆದಾಗಿಂದ ಕೌಂಟಿಂಗ್ ಮಾಡ್ಕೊಂಡಿರ್ತೀರಲ್ಲ, ಸೊ ಆ ಥರ ನೀವು ವೀಕ್ನ ನೆನಪಲ್ಲಿ ಇಟ್ಕೋಬೇಕು. ಕೆಲವ್ರಿಗೇನಾದರೂ ಇರೆಗ್ಯುಲರ್ ಪೀರಿಯಡ್ಸ್ ಆದಾಗ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಓಕೆನಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ಬೇಬಿ ಬ್ಲೂಮ್. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇತ್ತೀಚೆಗೆ ತುಂಬ ಜನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋತಿದ್ದೀರಾ. ಸೊ ಥ್ಯಾಂಕ್ ಯು ಫಾರ್ ಆಲ್ ಅಂತ ಹೇಳ್ತೀನಿ. ಸೊ ಇನ್ನೂ ಯಾವ ಥರ ನಿಮಗೆ ಮಾಹಿತಿ ಬೇಕು, ಯಾವುದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ವಿಡಿಯೋಸ್ನ ನೋಡ್ತಾ ಇದ್ರೆ, ನೀವು ಯಾವ ಮಂತಲ್ಲಿ ಇದ್ದೀರಾ, ನಿಮ್ದು ಯಾವ ಸ್ಕ್ಯಾನಿಂಗ್ ಆಗಿದೆ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ನೀವು ಕಮೆಂಟಲ್ಲಿ ಶೇರ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಫಿಫ್ತ್ ಮಂತ್ ಆಫ್ ಪ್ರೆಗ್ನೆನ್ಸಿ ಅಂತಂದಾಗ ಇದರಲ್ಲಿ ನಿಮಗೆ ಏನಾದರೂ ಸಿಂಪ್ಟಮ್ಸ್ ಇರುತ್ತಾ, ಅಥವಾ ಬೇಬಿ ಹೇಗಿರುತ್ತೆ, ಬೇಬಿ ಸೈಜ್ ಏನು ಅಂತ ನಾನು ಇವಾಗ ಹೇಳ್ತೀನಿ. ಮೊದಲನೇದಾಗಿ ಬೇಬಿಗೆ ಬಂದುಬಿಡೋಣ. ಬೇಬಿಗೆ ಆಲ್ರೆಡಿ ಎಲ್ಲ ಫಾರ್ಮ್ ಆಗಿರುತ್ತೆ. ಸೊ ಒಂದು ಚಿಕ್ಕ ಬೇಬಿ ನಿಮಗೆ ಎಲ್ಲ ಥರ ಆರ್ಗನ್ಸ್ ಡೆವಲಪ್ಮೆಂಟ್ ಪ್ರತಿಯೊಂದೂ ನೀವು ಫಿಫ್ತ್ ಮಂತ್ ಅಲ್ಲಿ ನೀವು ನೋಡಬಹುದು. ಓಕೆನಾ. ಸೊ ಫಿಫ್ತ್ ಮಂತ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ನಿಮಗೆ ಬೇಬಿ ಅರೌಂಡ್ ಬಂದುಬಿಟ್ಟು 27 to 28 ಸೆಂಟಿಮೀಟರ್ ಇರುತ್ತೆ. ಮೀನ್ಸ್ ಒಂದು ಬನಾನಾ ಸೈಜಸ್ಟ್ ಇರುತ್ತೆ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಆಮೇಲೆ ವೇಟ್ಗೆ ಬಂದರೆ 430 to 500 ಗ್ರಾಮ್ಸ್ ಒಳಗಡೆ ನಿಮಗೆ ನೋಡೋಕ್ಕೆ ಸಿಗುತ್ತೆ ಬೇಬಿ ಸೈಜ್. ಫ್ರೆಂಡ್ಸ್, ಇದು ಎಲ್ಲ ಬೇಬೀಸ್ಗೂ ವೇರಿಯೇಷನ್ಸು ಕೂಡ ಆಗುತ್ತೆ. ಓಕೆನಾ. ಇದರಲ್ಲಿ ಎಲ್ಲ ಆರ್ಗನ್ಸ್ ಎಲ್ಲ ಚೆನ್ನಾಗಿ ಬೆಳೆದಿರುತ್ತೆ. ಪುಟ್ ಪುಟ್ಟದ ಕಾಲು, ಕೈ ಎಲ್ಲನೂ ನೀವು ನೋಡಬಹುದು. ಬೇಬಿ ಯಾವ ಥರ ಫಾರ್ಮ್ ಆಗಿದೆ ಅಂತ ನಿಮ್ಗೆ ಸ್ಕ್ಯಾನಿಂಗಲ್ಲೆಲ್ಲ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು, ಆಲ್ರೆಡಿ ನಿಮ್ಗೇನಾದರೂ ಡಬಲ್ ಮಾರ್ಕರ್ ಟೆಸ್ಟ್ ಆಗಿದೆ ಅಂದರೆ ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಡಬಲ್ ಮಾರ್ಕರ್ ಟೆಸ್ಟ್ ಇರಲ್ಲ. ಇನ್ ಕೇಸ್ ಏನಾದರೂ ನೀವು ಮಾಡಿಸಿಲ್ಲ ಅಂದರೆ ಟ್ರಿಪಲ್ ಮಾರ್ಕರ್ ಟೆಸ್ಟ್ ಅಂತ ಈ ಫಿಫ್ತ್ ಮಂತಲ್ಲಿ ನಿಮಗೆ ಮಾಡ್ಸೋಕ್ಕೆ ಹೇಳ್ತಾರೆ. ಓಕೆನಾ ಫ್ರೆಂಡ್ಸ್. ಇನ್ನೊಂದು ಬಂದುಬಿಟ್ಟು, ಇದಕ್ಕಿಂತ ಮುಂಚೆನೇ ನಿಮಗೆ NT ಸ್ಕ್ಯಾನ್ ಅನ್ನೋದು ಆಗಿರಬೇಕು. NT ಸ್ಕ್ಯಾನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಫಸ್ಟ್ ಬರೋವಂಥ ಸ್ಕ್ಯಾನ್ ಅದು. ಸೊ ಅದನ್ನು ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಅದಾಗಿದ್ಮೇಲೆ ನಿಮಗೆ ನೆಕ್ಸ್ಟ್ ಫಿಫ್ತ್ ಮಂತಲ್ಲಿ ಯಾವ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಡಾಕ್ಟ್ರು ನಿಮಗೆ ಶೆಡ್ಯೂಲ್ ಕೊಟ್ಟಿರ್ತಾರೆ, ಅನಾಮಲ್ ಸ್ಕ್ಯಾನ್ನ ಮಾಡಿಸಿ ಅಂತ. ಓಕೆನಾ. ಸೊ ಆ ಅನಾಮಲ್ ಸ್ಕ್ಯಾನ್ನ ಫಿಫ್ತ್ ಮಂತಲ್ಲಿ ಮಾಡ್ತಾರೆ. ಫ್ರೆಂಡ್ಸ್, ಇದನ್ನು ಅಷ್ಟೇ ನೀವು ತುಂಬ ಲೇಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಅನಾಮಲ್ ಸ್ಕ್ಯಾನಲ್ಲಿ ಬೇಬಿದು ಪ್ರತಿಯೊಂದು ಪಾರ್ಟೂ ಸ್ಕ್ಯಾನಿಂಗ್ ಮಾಡಿ ನೋಡ್ತಾರೆ. ಲಿವರ್ ಆಗಲಿ, ಕಿಡ್ನಿ ಆಗಲಿ, ಹಾಗೆ ಕೈ ಎಷ್ಟು ಸೈಜ್ ಇದೆ, ಕಾಲು ಎಷ್ಟು ಸೈಜ್ ಇದೆ, ಅದರಲ್ಲಿ ಏನಾದರೂ ವೇರಿಯೇಷನ್ಸ್ ಇದೆಯಾ, ಹಾಗೆ ಬೋನ್ಸ್ ಎಲ್ಲ ನೀಟಾಗಿ ಬಂದಿದೆಯಾ ಇಲ್ವಾ, ಅಥವಾ ಸೈಜ್ ವೇರಿಯೇಷನ್ಸ್ ಇದ್ದರೂ ಕೂಡ ಈ ಟೈಮಲ್ಲಿ ಗೊತ್ತಾಗುತ್ತೆ. ಕೆಲವು ಟೈಮಲ್ಲಿ ಬೇಬಿಗೆ ಕುತ್ತಿಗೆ ಹತ್ರ ಬೋನ್ಸ್ ಬೆಳೆದಿರೋದಾಗಲಿ, ಹಾಗೆ ಬೋನ್ಸ್ ಫಾರ್ಮೇಷನ್ಸ್ ಏನಾದರೂ ಕರೆಕ್ಟಾಗಿದೆಯಾ ಇಲ್ವಾ, ಪ್ರತಿಯೊಂದೂ ಕೂಡ ನೀವು ಈ ಸ್ಕ್ಯಾನಿಂಗಲ್ಲಿ ನೋಡಬಹುದು. ಸೊ ಹಾಗಾಗಿ ಈ ಸ್ಕ್ಯಾನ್ ಸ್ವಲ್ಪ ತುಂಬಾ ಟೈಮ್ ತಗೊಳುತ್ತೆ. ಅನಾಮಲ್ ಸ್ಕ್ಯಾನ್ ನೀವು ಮಾಡ್ಸೋಕ್ಕೆ ಹೋದಾಗ ಸೊ ನೀವೊಂದು 1 hour 2 hours ಆದ್ರೂ ಆಗಬಹುದು. ಕೆಲವು ಸರ್ತಿ ಕೆಲವೊಂದು ಆರ್ಗನ್ಸ್ದು ಬೇಗ ಗೊತ್ತಾಗೋದಿಲ್ಲ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಡಾಕ್ಟರ್ಸ್, ನಿಮಗೆ ಸ್ವಲ್ಪ ವಾಕ್ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವೇನಾದರೂ ಈ ಸ್ಕ್ಯಾನಿಂಗಿಗೆ ಹೋಗಬೇಕು ಅಂದಾಗ ಸ್ವಲ್ಪ ಹೋಲ್ ಡೇ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿಬಿಡಿ. ನಿಮ್ಗೇನಾದರೂ ಸ್ನ್ಯಾಕ್ಸ್ ಅಥವಾ ಊಟ ಏನಾದ್ರು ತೊಗೊಂಡು ಹೋಗೋಗಿದ್ರೆ, ಮೀನ್ಸ್ ನಿಮಗೆ ಹಾಸ್ಪಿಟಲ್ ತುಂಬ ದೂರ ಇದೆ, ಆ ಥರ ಏನಾದರೂ ಇತ್ತು ಅಂದರೆ ನೀವು ಮೊದಲೇ ಪ್ರಿಪೇರ್ ಆಗಿಬಿಡಿ. ಓಕೆನಾ. ಅನಾಮಲ್ ಸ್ಕ್ಯಾನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಸ್ಕ್ಯಾನಿಂಗ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆ. ಇದನ್ನು ಆದಷ್ಟು ನೀವು 17th 18th ಮಂತ್ ಒಳಗಡೆ ಮುಗಿಸ್ಕೊಂಡ್ಬಿಡಿ. ಡಾಕ್ಟರ್ ಯಾವ ಡೇಟ್ ಕೊಟ್ಟಿರ್ತಾರಲ್ಲ ಆ ಡೇಟಿಂದ 1 day 2 days ಆದರೆ ಓಕೆ, ಇಲ್ಲ ಅಂದರೆ ಬೇಗನೆ ನೀವು ಮುಗಿಸ್ಕೊಂಡು ಬಿಡಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಪ್ರೆಗ್ನೆಂಟ್ ವುಮೆನ್ಸ್ಗೆ ಹೇಳಬೇಕಂದ್ರೆ, ಮದರ್ಸ್ಗೆ ಏನೇನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಂದರೆ, ಇದರಲ್ಲಿ ಏನು ಸಿಂಪ್ಟಮ್ಸ್ ಅಂತ ಏನು ಕಾಣಲ್ಲ. 4th ಮಂತಿಂದನೇ ಎಲ್ಲನೂ ಕಡಿಮೆ ಆಗಿರುತ್ತೆ. ಬಟ್ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದರೆ ಬ್ಲೋಟಿಂಗ್ ಪ್ರಾಬ್ಲಮ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಏನು ತಿಂದಿದ್ದೆಲ್ಲ ತೇಗ್ ಥರ ಬರ್ತಾ ಇರುತ್ತೆ, ಇಲ್ಲೇ ಇದ್ದಂಗೆ ಅನಿಸ್ತಾ ಇರುತ್ತೆ. ಸೊ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ನೀವು ಅವಾಗ ಏನು ಮಾಡಬೇಕು ಅಂದರೆ 2 hours ಒಂದ್ಸತಿ ಮೀಲ್ಸ್ನ ತೊಗೊಳ್ಳಿ. ಒಟ್ಟಿಗೆ ಊಟ ಮಾಡ್ಕೊಳ್ಳೋದು ಆ ಥರ ಮಾಡಿದಾಗ ನಿಮಗೆ
ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಜಾಸ್ತಿ ಆಗುತ್ತೆ. ಈ ಟೈಮಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ಇರುತ್ತೆ. ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು ಅಂದರೆ ನೀವು ನೀರನ್ನ ಜಾಸ್ತಿ ತೊಗೊಳ್ಳಿ. ಲಿಕ್ವಿಡ್ ಈಗ ಇರೋ ಇರೋ ಹಾಗೆ ಹೈಡ್ರೇಟ್ ಆಗಿರೋದನ್ನು ನೀವು ನೋಡ್ಕೋಬೇಕಾಗುತ್ತೆ. ನೀರನ್ನ ಜಾಸ್ತಿ ಕುಡಿಬೇಕು ಫ್ರೆಂಡ್ಸ್. ಇನ್ನೊಂದೇನೆಂದರೆ, ನೀರು ಬಾಡಿಲಿ ಎಷ್ಟಿರುತ್ತೋ ಅಷ್ಟು ಆಕ್ಸಿಜನ್, ಬೇಬಿಗೆ ಆಕ್ಸಿಜನ್ ಚೆನ್ನಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀವು ನಿಮ್ಮ ಜೊತೆನೇ ಒಂದು ಬಾಟಲ್ ಇಟ್ಕೊಂಡು ಬಿಡೋದು ಬೆಟರ್. ಇವಾಗೆಲ್ಲ ಸ್ಟೀಲ್ ಬಾಟಲ್ಸ್ ಸಿಗುತ್ತಲ್ವ, ಸೊ ಆ ಬಾಟಲ್ನ ಇಟ್ಕೊಂಡ್ಬಿಡಿ. ಬೆಟರ್ ನಿಮಗೆ ಕ್ಯಾರಿ ಮಾಡೋಕ್ಕೂ ಆಗಲಿ, ರೂಮಲ್ಲಿದ್ದರೆ ಮತ್ತೆ ಎದ್ದು ಹೋಗಿ ಕುಡಿಬೇಕು ಅಂತ ಆ ಥರ ಎಲ್ಲ ಏನಿರಲ್ಲ. ಸೊ ನೀವು ಅದನ್ನು ತೊಗೊಂಡ್ಬಿಟ್ರಿ ಅಂದರೆ ಇಟ್ಸ್ ಬೆಟರ್ ಅಂತ ಹೇಳ್ತೀನಿ. ಸೊ ಡೈಲಿ ನೀರನ್ನ ಚೆನ್ನಾಗಿ ಕುಡೀರಿ. ಮೀಲ್ಸ್ನೂ ಅಷ್ಟೇ ಫ್ರೆಂಡ್ಸ್. ಇನ್ನೊಂದು ಏನಂದರೆ, ನೀರು ಕುಡಿಯೋಗೂ ಅಷ್ಟೇ ತುಂಬ ಹೊಟ್ಟೆ ತುಂಬ ಅಷ್ಟು ನೀರನ್ನು ಕುಡಿಬೇಡಿ. ಸ್ವಲ್ಪ 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 ಸೇವಿಸ್ತಾ ಬನ್ನಿ. ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತಲ್ಲ, ಬ್ಲೋಟಿಂಗ್ ಪ್ರಾಬ್ಲಮ್ಸ್ ಎಲ್ಲ, ಸೊ ಅದು ಫ್ರೆಂಡ್ಸ್. ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದಾಗ ಸ್ವಲ್ಪ ನೀವು ಯಾವ ಐಟಮ್ಸ್ನ ಅವಾಯ್ಡ್ ಮಾಡಬೇಕಂದ್ರೆ, ಈ ಸ್ಪ್ರೌಟ್ಸ್ ಕಾಳುಗಳಿರುತ್ತಲ್ವ, ಸೊ ಇವಾಗ ಏನಾದರೂ ವೀಕಲ್ಲಿ 2-3 ಟೈಮ್ಸ್ ಅದನ್ನ ನೀವು ತಿಂತಾ ಇದ್ದೀರಾ ಅಂದರೆ, ಕಾಳುಗಳು ಹೆಲ್ದಿ ಅಂತ ತಿಂತಾ ಇರ್ತೀರಲ್ವ, ಸೊ ಅದನ್ನು ನೀವೇನು ಮಾಡಿ ವೀಕ್ಲಿ ಒನ್ಸ್ ತಿನ್ನೋ ಥರ ನೀವು ಅದನ್ನು ಮಾಡ್ಕೊಳ್ಳಿ. ಸೊ ಹಾಗಿದ್ದಾಗ ನಿಮಗೆ ಅದು ಏನಾದರೂ ಗ್ಯಾಸ್ಟ್ರಿಕ್ ಅನ್ನೋದು ಜಾಸ್ತಿ ಬರೋದಿಲ್ಲ. ಸೊ ಈ ಕೆಲವ್ರು ಏನು ಮಾಡ್ತಿರ್ತೀರ ಅಂದರೆ, ದೋಸೆ ಅದು ಎಲ್ಲ ಇಷ್ಟ, ದೋಸೆ ಪಡ್ಡು ಅಂತೇಳಿ ಅದನ್ನು ತಿಂತಾ ಇರ್ತೀರಲ್ವ, ಸೊ ಅದನ್ನು ಕೂಡ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಕೆಲವು ಸರ್ತಿ. ಸೊ ಏನು ಮಾಡಿ ಅಂದರೆ, ಈ 3 ಟೈಮ್ಸ್ ಇವಾಗ ನೀವು ದೋಸೆ ತಿಂತಾ ಇದ್ರಿ ಅಂದರೆ ಅದನ್ನು 1 ಟೈಮ್ ತಿನ್ನೋದಕ್ಕೆ ಮಾಡ್ಕೊಳ್ಳಿ. ಹಾಗೆ ಮಾಡ್ಕೊಂಡು ನೋಡಿ, ನಿಜವಾಗ್ಲೂ ನಿಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಸಪ್ರೆಸ್ ಆಗುತ್ತೆ. ಸೊ ನಾವು ಗ್ಯಾಸ್ಟ್ರಿಕ್ ಬರೋವಂಥ ಐಟಮ್ಸ್ನ ಜಾಸ್ತಿ ತಿಂತಾ ಇದ್ವಿ ಅಂದರೆ, ಸೊ ಅದು ಇನ್ನೂ ಓವರ್ ಆಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗೋಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, ಸಿಮ್ಟಮ್ಸ್ ಹೇಳಿದ್ದೀನಿ, ಬೇಬಿ ಯಾವ ಸೈಜ್ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ಸ್ಕ್ಯಾನಿಂಗು ಹೇಳಿದ್ದೀನಿ, ಅನಾಮಲ್ ಸ್ಕ್ಯಾನ್ ಇರುತ್ತೆ, ಚೆಕ್ ಮಾಡಿಸ್ಕೊಳ್ಳಿ. ಹಾಗೆ ಡಬಲ್ ಮಾರ್ಕರ್ ಟೆಸ್ಟ್ ಯಾರು ಮಾಡಿಸಿಲ್ಲ ಅಂದರೆ, ಈ 5th ಮಂತಲ್ಲಿ ಡಾಕ್ಟರ್ನ ಕೇಳಿ ಡಬಲ್ ಮಾರ್ಕರ್ ಮಾಡಿಸ್ಕೋಬೇಕಾ ಅಥವಾ ಟ್ರಿಪಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡ್ತಾರೆ, ಅದನ್ನು ಮಾಡಿಸ್ಕೋಬೇಕಂತ ಕೇಳಿಬಿಟ್ಟು ನೀವು ಮಾಡಿಸ್ಕೊಳ್ಳಿ. ಓಕೆನಾ. ಫಸ್ಟ್ ಯಾರು ಮಾಡಿಸಿಲ್ಲ ಅಂತಿರ್ತೀರಲ್ವ ಅವರಿಗೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇನ್ನೊಂದು ಏನಂದರೆ, ಈ ಥೈರಾಯ್ಡ್ ಟೆಸ್ಟು, ಶುಗರ್ ಟೆಸ್ಟ್ ಏನಾದರೂ ಮೊದಲು ಮಾಡಿಸಿಲ್ಲ, ಇನ್ ಕೇಸ್ ಏನಾದರೂ ನಿಮಗೆ ಲೇಟಾಗಿ ಹಾಸ್ಪಿಟಲ್ಗೆ ಹೋಗಿದ್ದೀರಾ ಅಂದಾಗ, ಅಕಸ್ಮಾತ್ ಏನಾದರೂ ಅದನ್ನೆಲ್ಲ ಯಾಕೆ ಮಾಡಿಸ್ಬೇಕು ಅಂತಲೂ ಬಿಟ್ಟಿದ್ರೂ ಕೂಡ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ಏನಾದರೂ ನಿಮಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅಂದರೆ ಖಂಡಿತ ಅದನ್ನು ಮಾಡಿಸ್ಕೊಳ್ಳಿ. ಸೊ ನಿಮಗೆ ಏನಂದರೆ, ಥೈರಾಯ್ಡ್ ಇತ್ತು, ಶುಗರ್ ಇತ್ತು ಅಂದರೆ, ಶುಗರ್ ಏನಾದರೂ ಜಾಸ್ತಿ ಇತ್ತು ಅಂದರೆ ಬೇಬಿ ವೇಟ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೇಬಿ ವೇಟ್ ಓವರ್ ವೇಟ್ ಆಯಿತು ಅಂದರೆ ಚಬಿ ಬೇಬೀಸ್ ಅಂತಲೇ ಕರೀತಾರೆ. ತುಂಬ ಹೆವಿಯಾಗಿ ವೇಟ್ ಗೇನ್ ಆಗೋದು ಆ ಥರ ಎಲ್ಲ ಆಗಿಬಿಡುತ್ತೆ. ಸೊ ಆ ಥರ ಆಗಬಾರ್ದು. ಸೊ ಅದಕ್ಕೋಸ್ಕರನೇ ಡಾಕ್ಟರು ಶುಗರ್ ಟೆಸ್ಟು ಮತ್ತು ಥೈರಾಯ್ಡ್ ಟೆಸ್ಟನ್ನು ಕೂಡ ಮಾಡಿಸಿರ್ತಾರೆ. ಓಕೆನಾ ಫ್ರೆಂಡ್ಸ್. ಇದರಲ್ಲಿ ನೀವು ಡೇಂಜರ್ ಸೈನ್ಸ್ ಆಗಿ ಏನೇನು ನೋಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ ಫೀವರ್ ಬರಬಾರ್ದು ಈ ಟೈಮಲ್ಲಿ. ಹೆವಿ ಫೀವರ್ ಬರೋದಾಗಲಿ, ಹಾಗೆ ನಿಮಗೆ ತಲೆನೋವು ಲೈಟಾಗಿತ್ತು, ನೀವೇನು ಸ್ವಲ್ಪ ರೆಸ್ಟ್ ಮಾಡಿದ್ರೆ, ಅಮೃತಾಂಜನ್ ಹಚ್ಕೊಂಡ್ರಿ, ಅದು ಅಷ್ಟರಲ್ಲೇ ಕಡಿಮೆ ಆಯಿತು ಅಂದರೆ ಓಕೆ. ಬಟ್ ಅದು ಪದೇ ಪದೇ ಬರ್ತಾ ಇದೆ, ನಿಮಗೆ ಅದನ್ನು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ತುಂಬ ಹೆವಿ ಸಿವಿಯರ್ ಹೆಡೇಕ್ ಬರ್ತಾ ಇದೆ ಅಂದರೆ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದರೆ ಕೆಲವು ಸರ್ತಿ ಏನಾಗಿರುತ್ತೆ ಅಂದರೆ, ಒಳಗಡೆನೇ ಜ್ವರ ಇದ್ದಾಗ ಕೂಡ ನಮಗೆ ಗೊತ್ತಾಗಲ್ಲ, ತುಂಬ ತಲೆ ಭಾರ ಅಂತ ಅನಿಸ್ತಾ ಇರುತ್ತೆ. ಸೊ ಆ ಥರ ಸಿಮ್ಟಮ್ಸ್ ಕೂಡ ನಮಗೆ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಇನ್ನೊಂದು ಏನಂದರೆ, ಈ ಚಳಿ ಟೈಮಲ್ಲೆಲ್ಲ ಸ್ವಲ್ಪ ಸೇಫ್ ಆಗಿರಿ. ಅಂದರೆ ನೀವು ಕಾಟನ್ಸ್ನ ಯೂಸ್ ಮಾಡೋದು, ಕಿವಿಲಿ ಇಟ್ಕೊಳಕ್ಕೆ ಸ್ಕಾರ್ಫ್ ಕಟ್ಕೊಳ್ಳೋದು, ಆ ಥರ ಎಲ್ಲ ಮಾಡಿ. ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಕೆಲವೊಬ್ಬರಿಗೆ ಈ ಸೈನಸ್ ಪ್ರಾಬ್ಲಮ್ ಅನ್ನೋದಾಗುತ್ತೆ. ತಲೆ ತುಂಬ ಭಾರ ಆಗೋದು, ಕೋಲ್ಡ್ ಬಂದು ಇಲ್ಲೆಲ್ಲ ಈ ಐಸ್ ಹತ್ರ ಎಲ್ಲ ಪೇನ್ ಬರೋದು, ಆ ಥರನೂ ಆಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ಥರ ಮಾಡ್ಕೊಳ್ಳಿ, ನಿಮಗೆ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಇನ್ನೊಂದು ಏನಂದರೆ, ಈ ಟೈಮಲ್ಲಿ ತಲೆನೋಯ್ತಾ ಇದೆ ಅಂತ ನೀವು ಮೊದಲೆಲ್ಲ ತೊಗೋತಾ ಇದ್ದ ಟ್ಯಾಬ್ಲೆಟ್ಸ್ ಆಗಲಿ ಆ ಥರ ಏನೂ ತೊಗೊಳಕ್ಕೆ ಹೋಗಬಾರ್ದು. ಡಾಕ್ಟರ್ ಏನು ಮೆಡಿಕೇಷನ್ ಕೊಟ್ಟಿರ್ತಾರೋ ಅದನ್ನೇ ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಗೇನಾದರೂ ಆ ಥರ ಇತ್ತು ಅಂದರೆ ಮುಂಚೆನೇ ಡಾಕ್ಟರ್ ಹತ್ರ ಹೋಗಿರ್ತೀರಲ್ವ, ಸೊ ಅವಾಗ ಯಾವ ಮೆಡಿಕೇಷನ್ನ ತೊಗೋಬೇಕು ಅಂತ ಡಾಕ್ಟರ್ನ ಕೇಳಿ. ಎಸ್ಪೆಷಲಿ ಏನಾದರೂ ನಿಮಗೆ ಸೈನಸ್ ಪ್ರಾಬ್ಲಮ್ ಇದೆ, ತಲೆ ತುಂಬ ನೋವ್ತಾ ಇದೆ ಅಂದರೆ ನೀವು ಹವೆ ತೊಗೊಂಡ್ರೆ ಅದು ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಹಾಗೆ ರೆಸ್ಟ್ ಕೂಡ ಮಾಡಬೇಕು. ಹಾಗೆ ಇನ್ನೊಂದೇನೆಂದರೆ, ಮನೇಲಿ ಒಬ್ಬರೇ ಇರ್ತೀರಾ ಅಂತ ಹೇಳಿಬಿಟ್ಟು ಜಾಸ್ತಿ ಮೊಬೈಲ್ ನೋಡೋದು, ಸ್ಕ್ರೀನ್ ಟೈಮಿಂಗ್ ಮಾಡಿದ್ರು ಕೂಡ ನಿಮಗೆ ಹೆಡೇಕ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹೆಡೇಕ್ನ ಆ ಥರ ಅವಾಯ್ಡ್ ಮಾಡ್ಕೋಬೇಕಂದ್ರೆ ನೀವೇ ನೋಡಿ, ಒಂದನ್ನು ಬಿಟ್ಟು ಅಥವಾ ಯಾವ ಥರ ನಾವಿದ್ದರೆ ಅದು ಹೆಡೇಕ್ ಕಡಿಮೆ ಆಗುತ್ತೆ ಅಂತ ನೋಡ್ಕೊಳ್ಳಿ. ಬಟ್ ಸಿವಿಯರಾಗಿ ಬಂತು ಅಂದರೆ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ.
ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ನೆಕ್ಸ್ಟ್ ಏನಂದರೆ ಕೆಲವ್ರಿಗೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಆಗ್ತಾ ಇರುತ್ತೆ. ವೈಟ್ ಡಿಸ್ಚಾರ್ಜ್ ಅನ್ನೋದು ನಾರ್ಮಲ್ ಆಗಿದ್ದರೆ ಓಕೆ ಫ್ರೆಂಡ್ಸ್, ಅದರಲ್ಲಿ ನಿಮಗೇನಾದರೂ ಯೂರಿನ್ ಪಾಸ್ ಮಾಡುವಾಗ ಇಚಿಂಗ್ನೆಸ್ ಬರ್ತಾ ಇದೆ, ಅಲ್ಲಿ ನಿಮಗೆ ಏನಂದರೆ ಸ್ಮೆಲ್ ಅನಿಸ್ತಾ ಇದೆ, ಆ ಥರ ಏನಾದರೂ ಇತ್ತು ಅಂದರೆ ಅಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಇಮಿಡಿಯೇಟಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಇನ್ಫೆಕ್ಷನ್ ಇತ್ತು ಅಂದರೆ ನೆಕ್ಸ್ಟ್ ಇದರಿಂದ ಮೇನ್ ಡೇಂಜರ್ ಏನಾಗುತ್ತೆ ಅಂದರೆ ನಿಮಗೆ ಬೇಬಿನ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಕೂಡ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಇನ್ಫೆಕ್ಷನ್ಸ್ ಏನಾದರೂ ಆಗಿತ್ತು ಅಂದರೆ ದಯವಿಟ್ಟು ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಇನ್ಫೆಕ್ಷನ್ ಇತ್ತು ಅಂದರೆ ನೀವು ಹೋಗಿ ತೋರಿಸ್ಕೊಳ್ಳಿ. ಇದೇ ಥರ ನನ್ನ ಫ್ರೆಂಡ್ ಒಬ್ಬರು, ಅವ್ರಿಗೆ ಪಾಪ ವರ್ಕ್ ಮಾಡ್ತಾಯಿದ್ರು. ಸೊ ಅಲ್ಲಿ ವಾಶ್ರೂಮ್ ಯೂಸ್ ಮಾಡುವಾಗ ಅವ್ರಿಗೆ ಇನ್ಫೆಕ್ಷನ್ ಆಗಿತ್ತು. ಸೊ ಅವ್ರು ಒಂದು 2-3 ಡೇಸ್ ಹಾಸ್ಪಿಟಲೈಸ್ ಆಗಿದ್ದರು ಪ್ರೆಗ್ನೆಂಟ್ ಇದ್ದಾಗ. ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ವಾಶ್ರೂಮ್ಸ್ ಆಗಲಿ, ನೀವು ಟಾಯ್ಲೆಟ್ಸ್ ಯೂಸ್ ಮಾಡುವಾಗ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಇನ್ಫೆಕ್ಷನ್ ಆದಾಗ ನೀವು ಕೇರ್ ಮಾಡ್ಕೊಳ್ಳೇಬೇಕಾಗುತ್ತೆ, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇನ್ ಕೇಸ್ ಹಂಗಿತ್ತು ನಿಮಗೆ ಸ್ವಲ್ಪ ಅನ್ನಿಸ್ತಾ ಇದೆ ಅಂದ್ರೂ ಕೂಡ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಬೆಟರ್. ಅವ್ರು ಮೆಡಿಕೇಷನ್ನ ಕೊಡ್ತಾರೆ. ಸೊ ನಿಮಗೆ ಅದೇನಾದರೂ ಇನ್ಫೆಕ್ಷನ್ನು ಮೈನರ್ ಆಗಿತ್ತು ಅಂದರೆ ನಿಮಗೆ ಅಲ್ಲೇ ಟ್ಯಾಬ್ಲೆಟ್ ಅಥವಾ ಬೇರೆ ಏನಾದರೂ ಅವ್ರ ಪ್ರೊಸೀಜರ್ ಇರುತ್ತೆ, ಅದನ್ನು ಮಾಡ್ತಾರೆ. ಇಲ್ಲ ಅಂದರೆ ಒನ್ ಡೇ 2 ಡೇ ಅಲ್ಲೇ ಇರಬೇಕಾಗಿರೋಂಥ ಪರಿಸ್ಥಿತಿನೂ ಬರುತ್ತೆ. ಸೊ ಹಾಗಾಗಿ ಇನ್ಫೆಕ್ಷನ್ ಆಗದೇ ಇರೋ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್. ಕೆಲವ್ರಿಗೆ ಏನಾಗ್ತಾ ಇರುತ್ತೆ ಅಂದರೆ ವೈಟ್ ಡಿಸ್ಚಾರ್ಜು ಪದೇ ಪದೇ ಆಗ್ತಾ ಇರೋದು, ಅಂದರೆ ನಿಮ್ಮ ಪ್ಯಾಂಟೀಸ್ ಎಲ್ಲ ನಿಮಗೆ ತೇವ ಅನಿಸ್ತಾ ಇದೆ ಅಂತ ಅನಿಸಿದ್ರೆ ನೀವು 1 ಅಥವಾ 2 ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ, ಓಕೆನಾ. ಇಲ್ಲಾಂದರೆ ಈ ಕೆಲವು ಸರ್ತಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಕಾಮನ್. ಹಾಗೆ ಯೂರಿನೇಷನ್ನು ಜಾಸ್ತಿ ಆಗ್ತಾ ಇರುತ್ತೆ, ಪದೇ ಪದೇ ವಾಶ್ರೂಮ್ಗೆ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ, ಅದು ಕಾಮನ್ ಸೈನ್ ಅದು. ಸೊ ಆ ಟೈಮಲ್ಲಿ ನೀವು ಅದನ್ನು ಒಂದು ಬಿಟ್ಟು ಇನ್ನೊಂದು ಯೂಸ್ ಮಾಡಿಕೊಂಡಾಗ ನಿಮಗೆ ಕಂಫರ್ಟಬಲ್ ಫೀಲ್ ಇರುತ್ತೆ, ಓಕೆನಾ. ಅದ್ರ ಬಗ್ಗೆ ಏನು ಬರಿಬೇಡ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಏನಾದರೂ ಅಬ್ಡಾಮಿನಲ್ ಪೇನ್ ಅಂದರೆ ಹೊಟ್ಟೆ ಕೆಳಗಡೆ ಭಾಗ ಏನಾದರೂ ಸ್ವಲ್ಪ ನೋವು ಕಾಣಿಸ್ಕೊಳ್ತಾ ಇದೆ, ಹಾಗೆ ಸಡನ್ಲಿ ಏನಾದರೂ ಬ್ಲೀಡಿಂಗ್ ಕಾಣಿಸ್ಕೊಂತು ಅಂದರೆ ಇಮಿಡಿಯೇಟಾಗಿ ನೀವು ಹಾಸ್ಪಿಟಲ್ಗೆ ತೋರಿಸ್ಕೋಬೇಕು, ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಫ್ರೆಂಡ್ಸ್, ಇದೆಲ್ಲ ಏನಂದರೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಅಂದ್ಕೋಬೇಡಿ. 5th ಮಂತಲ್ಲೆಲ್ಲ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗೋದಿಲ್ಲ. ಸೊ ಅದು ಏನಿದ್ರೂ ನಿಮಗೆ 6 to 8 ವೀಕ್ಸ್ ಒಳಗಡೆ ಮುಗಿದೋಗ್ಬಿಡುತ್ತೆ. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಈ ಟೈಮಲ್ಲಿ ಆಗಲ್ಲ. ಸೊ ನಿಮ್ಗೇನಾದರೂ ಡೀಟೇಲ್ಸ್ ವಿಡಿಯೋ ಬೇಕಿತ್ತು ಅಂದರೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ದಾಗಲಿ ಅಥವಾ ವೈಟ್ ಡಿಸ್ಚಾರ್ಜು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಸೊ ನೀವು ಡೀಟೇಲಾಗಿ ಆ ವಿಡಿಯೋಸ್ನ ನೋಡಬಹುದು. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ, ನೀವು ಯಾವಾಗ ಕೇರ್ ತೊಗೋಬೇಕು ಅಂತ, ಓಕೆನಾ. ಬಟ್ ಈ ಟೈಮಲ್ಲಿ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಎಲ್ಲ ಇರಲ್ಲ. ಸೊ ನೀವು ಆ ಥರ ಏನಾದ್ರು ಕಾಣಿಸ್ಕೊಂತು ಅಂದರೆ ನೀವು ಇಮಿಡಿಯೇಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೋಬೇಕು, ಓಕೆನಾ. ಫ್ರೆಂಡ್ಸ್, ಡೇಂಜರ್ ಸೈನ್ಸ್ ಏನೇನಿರುತ್ತೆ ಅಂತಲೂ ನೋಡಿಕೊಂಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ಹೆಲ್ದಿಯಾಗಿರುವಂಥ ಫುಡ್ಸ್ನ ತೊಗೊಳ್ಳಿ. ಇವಾಗೆಲ್ಲ ಸ್ವಲ್ಪ ವೇಟ್ ಗೇನ್ಸ್ ಆಗ್ತಾ ಇರ್ತೀರಾ ಎಲ್ಲರೂ ಕೂಡ, ನಿಮಗೆ ಹಸಿವು ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಹೇಳಿದ್ನಲ್ಲ, 2 ಅವರ್ಸ್ಗೆ ಒಂದು ಸರ್ತಿ ಮಿಲ್ಸ್ನ ತೊಗೊಳೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಮಿಲ್ಸ್ ಅಂದರೆ ಊಟ ಅಂದರೆ ಊಟನೇ ಅಂತ ಅಲ್ಲ, ನೀವು ಅದರಲ್ಲಿ ಫ್ರೂಟ್ಸ್ನ ಆ್ಯಡ್ ಮಾಡ್ಬೋದು. ಅಕಸ್ಮಾತ್ ನೀವೇನಾದರೂ ಡ್ರೈ ಫ್ರೂಟ್ಸ್ನ ಇಟ್ಟಿದ್ರಿ ಅಂದರೆ ಅದನ್ನು ಕೂಡ ನೀವು ತಿನ್ಕೋಬಹುದು. ಹಾಗೆ ನೀವು ಜ್ಯೂಸ್ಗಿನ್ನ ನಾನೇನು ಹೇಳೋದಂದರೆ ಹಣ್ಣನ್ನು ಪ್ರಿಫರ್ ಮಾಡ್ತೀನಿ. ಸೊ ಹಣ್ಣನ್ನು ಜಾಸ್ತಿ ತಿನ್ನಿ. ಹಾಗೆ ಫ್ರೆಂಡ್ಸ್, ಹಸಿವಾಗ್ತಾ ಇದೆ ಅಂತ ತುಂಬಾ ಜಂಕ್ ಫುಡ್ಸ್ನ ತಿನ್ನೋಕ್ಕೆ ಹೋಗಬೇಡಿ. ಯಾಕಂದರೆ ನಮಗೆ ಪ್ರೆಗ್ನೆಂಟ್ ಇದ್ದಾಗ 8 to 10 to 12 ಅಷ್ಟು ಒಳಗಡೆ ನಮ್ಮದು ವೇಟ್ ಗೇನ್ ಆಗಬೇಕು. ಅದಕ್ಕಿಂತ ಜಾಸ್ತಿ ಆಗಕ್ಕೆ ಹೋಗಬಾರ್ದು. ಯಾಕಂದರೆ ಸಣ್ಣ ಇರೋರಿಗೆ ಓಕೆ ಪರವಾಗಿಲ್ಲ, 8 to 10ವರೆಗೂ ನಡೆಯುತ್ತೆ. ಬಟ್ ನೀವೇನಾದರೂ ಮೊದಲೇ ಓವರ್ ವೇಟ್ ಇದ್ದೀರಾ ಅಂದರೆ ನೀವು 8 kg ಒಳಗಡೆ ಇದ್ದರೆ ಬೆಟರ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ನೀವು ಜಂಕ್ ಫುಡ್ಸ್ ತಿಂದಾಗ ನಿಮ್ಗೇನಾಗುತ್ತೆ ಅನ್ನಂದರೆ ವೇಟ್ ಗೇನ್ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ಹೊರಗಡೆ ಸಿಗುವಂಥ ಐಟಮ್ಗಳನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಅಂದರೆ ನಾನು ಹೇಳ್ತಾ ಇರೋದು ಈ ಗೋಬಿ, ಬೇರೆ ಏನಾದರೂ ನೀವು ತಿಂತಾ ಇರ್ತೀರಲ್ವ ಕ್ರೇವಿಂಗ್ಸ್ ಜಾಸ್ತಿಯಾಗಿ. ಸೊ ಈ ಗೋಬಿ ಥರ ಐಟಮ್ಸ್ಗಳು ಬರುತ್ತಲ್ವ, ಆ ಥರ ಐಟಮ್ಸ್ನ ಅವಾಯ್ಡ್ ಮಾಡ್ಕೊಳ್ಳಿ. ಪಾನಿಪುರಿನೂ ಓಕೆ ಬೆಟರ್. ಯಾವಾಗ ಅಂದರೆ 10 ಡೇಸ್ಗೆ ಒಂದು ಸರ್ತಿ, 15 ಡೇಸ್ ಒನ್ಸ್ ಆ ಥರ ತಿನ್ನಿ. ಯಾವಾಗಲೂ ತಿನ್ನೋಕ್ಕೆ ಹೋಗಬೇಡಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದ್ದವರು ಅದನ್ನು ಅವಾಯ್ಡ್ ಮಾಡಿ, ಓಕೆನಾ. ಫ್ರೆಂಡ್ಸ್, ಫುಡ್ಡಲ್ಲಿ ಬಂದುಬಿಟ್ರೆ ಎಲ್ಲ ಥರ ಫುಡ್ಸ್ನು ನೀವು ತೊಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಅದ್ರದ್ದು ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಒಂದೇ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರಿಂದ ತುಂಬ ಲೆಂದಿ ಆಗುತ್ತೆ, ನಿಮಗೆ ಕೇಳೋದಕ್ಕೂ ಕೂಡ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಬೇರೆ ಬೇರೆ ವಿಡಿಯೋಸ್ ಇದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ
ನಿಮಗೆ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ನೋಡ್ಕೋಬಹುದು. ಫುಡ್ ವೈಸ್ ಬಂತು ಅಂದರೆ ಇವಾಗ ಎಲ್ಲ ಥರ ವೆಜಿಟೇಬಲ್ಸ್ ಆಗಲಿ ತರಕಾರಿಗಳನ್ನು ನೀವು ತಿನ್ಬೋದು. ಆದರೆ ಕಾಳುಗಳನ್ನು ನೀವು ಮೊಳಕೆ ಕಟ್ಸಿದ್ರಿ ಅಂದರೆ ಮೊಳಕೆ ಕಟ್ಸಿರಲಿ ಅಥವಾ ಹಾಗೆ ಇರಲಿ, ನೀವು ಬೇಯಿಸಿನೇ ತಿನ್ನಬೇಕು ಕಾಳುಗಳನ್ನು. ಹಾಗೆ ರಾ ಆಗಿರೋವಂಥ ಕಾಳುಗಳನ್ನು ಈ ಟೈಮಲ್ಲಿ ತಿನ್ನಬಾರ್ದು. ಅದು ಬೇಬಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಹೀಟ್ ಆಗಿರುವಂಥ ಐಟಮ್ಸ್ನ ಸ್ವಲ್ಪ ಕಡಿಮೆ ಮಾಡಿ. ಯಾಕಂದರೆ ಬಾಡಿ ತುಂಬ ಹೀಟ್ ಆಗಬಾರ್ದು. ಅದೇನಾಗುತ್ತೆ ಅಂದರೆ ಹೀಟ್ ಆಯಿತು ಅಂದರೆ ತುಂಬ ವೇಟ್ ಇರೋರಿಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಬಾರ್ದು. ಸೊ ಅದಕ್ಕೋಸ್ಕರ ಸ್ವಲ್ಪ ಹೀಟ್ ಆಗಿರುವಂಥ ಐಟಮ್ಸ್ನ ಲಿಮಿಟೆಡಾಗಿ ತೊಗೊಳ್ಳಿ. ಓಕೆನಾ? ನೆಕ್ಸ್ಟ್ ಇನ್ನು ಬಂದರೆ ಟೀ ಕಾಫಿ ವಿಚಾರಕ್ಕೆ ಬಂದರೆ ತುಂಬ ಇಷ್ಟಪಡ್ತಾನೆ ಇರ್ತೀರ, ಬಿಡೋಕ್ಕಾಗಲ್ಲ ಅಂದರೆ ಓಕೆ, ಒನ್ಸ್ ತೊಗೊಳ್ಳಿ. ಇನ್ನು ನೆಕ್ಸ್ಟು ನೀವು ಹಾಲನ್ನ ಕುಡಿಲೇಬೇಕು. ಯಾಕಂದರೆ ನಿಮ್ಮ ಬೋನ್ ಸ್ಟ್ರಾಂಗ್ ಆಗಬೇಕು ಅಂದರೆ ಹಾಲು, ಆಮೇಲೆ ಮೊಸರು, ಮಜ್ಜಿಗೆ, ಪನ್ನೀರು, ಈ ಥರ ಎಲ್ಲ ಥರ ನೀವು ಮಿಲ್ಕ್ ಪ್ರಾಡಕ್ಟ್ಸ್ನ ತೊಗೋಬಹುದು. ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ ಫ್ರೆಂಡ್ಸ್? ಫುಡ್ ವಿಷಯಕ್ಕೆ ಬಂದ್ರೂ ಅಷ್ಟೇ ಎಲ್ಲ ಥರ ಫುಡ್ಸ್ನ ನೀವು ತಿನ್ಬೋದು, ಹೀಟ್ ಐಟಮ್ಸ್ನ ಬಿಟ್ಟು. ಓಕೆ, ನೆಕ್ಸ್ಟ್ ಫ್ರೂಟ್ಸು ಅಷ್ಟೇ ಡೈಲಿ 1 ಅಥವಾ 2 ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ನು ಕೂಡ ಅಷ್ಟೇ. ಡ್ರೈ ಫ್ರೂಟ್ಸ್ನ ತುಂಬ ಓವರಾಗಿ ತಿನ್ನೋಕ್ಕೆ ಹೋಗಬೇಡಿ. ಬಾದಾಮಿನ ನೆನೆಸಿಟ್ಟಿರ್ತೀರಲ್ವ, ಒಂದು 4 ಅಷ್ಟೇ, ಅದಕ್ಕಿಂತ ಜಾಸ್ತಿನೂ ತಿನ್ನಬಾರ್ದು, ಹೀಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಥರ ಲಿಮಿಟೆಡಾಗಿ ನೀವು ಡಯಟ್ ಪ್ಲ್ಯಾನ್ನ ಮಾಡಿಕೊಂಡು ಅದನ್ನು ಸೇವಿಸ್ತಾ ಬನ್ನಿ, ಬೆಟರ್. ಫ್ರೆಂಡ್ಸ್, ಇನ್ನೊಂದೇನೆಂದರೆ ಪದೇ ಪದೇ ಹಸಿವಾಗ್ತಾ ಇದ್ದಾಗ ನೀವು ಬೆಟರ್ ಅಂದರೆ ಡೈಲಿ ನೀವು ಮುದ್ದೆನ ಆ್ಯಡ್ ಮಾಡ್ಕೊಳ್ಳೋದು ಬೆಟರ್. ಅದು ನೀವು ಡಿನ್ನರ್ಗಾದರೂ ತೊಗೊಳ್ಳಿ, ಲಂಚ್ಗಾದರೂ ತೊಗೊಳ್ಳಿ. ಸೊ ಅದು ಯಾಕಂದರೆ ಕ್ಯಾಲ್ಶಿಯಂ ರಿಚ್ ಆಗಿರೋವಂಥ ಫುಡ್ಡು ರಾಗಿ ಮುದ್ದೆ. ಸೊ ಅದನ್ನು ನೀವು ತೊಗೋಬಹುದು. ಕೆಲವರು ಮೆಂತ್ಯ ಮುದ್ದೆನೂ ಕೂಡ ಮಾಡ್ಕೋತಾರೆ, ಅದನ್ನು ಕೂಡ ನೀವು ತೊಗೋಬಹುದು. ಅದು ಅಷ್ಟೇ, ನಿಮಗೆ ಸೊಂಟ ಗಟ್ಟಿ ಇರುತ್ತೆ, ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ಆ ಥರ ಏನಾದರೂ ಮನೆಯಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ತೊಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಆದಷ್ಟು ಸ್ವಲ್ಪ ಸೊಪ್ಪು ತರಕಾರಿಗಳನ್ನು ನಿಮ್ಮ ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? 5th ಮಂತ್ ಆಫ್ ಪ್ರೆಗ್ನೆನ್ಸಿ ಇದು ಇಷ್ಟು ಡೀಟೇಲ್ ಆಗಿತ್ತು. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನೋಡ್ತಾ ಇದ್ದಾಗ ನಿಮಗೆ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ನನಗೆ ಒಂದು ಹಾರ್ಟ್ ಸಿಂಪಲ್ನ ಕಳಿಸಿ. ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್ಸ್? ನನ್ನ ವಿಡಿಯೋ ಬಂದುಬಿಟ್ಟು ನಿಮಗೆ ಸಂಡೇ 11:30ಗೆ ನಾನು ವೀಕ್ ಬೈ ವೀಕ್ ಮತ್ತು ಮಂತ್ ವೈಸ್ನ ನಾನು ಆ್ಯಡ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಅವತ್ತಿನ ದಿವಸ ಅದನ್ನು ನೋಡ್ಕೋಬೋದು. ನೆಕ್ಸ್ಟ್ ಬಿಟ್ಟು ನೀವು ವೆಡ್ನೆಸ್ಡೇ ಬಂದರೆ ಅಂದರೆ ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ನನ್ನ ವೀಡಿಯೋಸ್ನ ನೀವು ನೋಡಬಹುದು. ಫ್ರೆಂಡ್ಸ್, ಶಾರ್ಟ್ಸು ಕೂಡ ಹಾಕ್ತಾ ಇರ್ತೀನಿ, ಬಟ್ ಅದು ಡೈಲಿ ಏನಿರೋದಿಲ್ಲ. ನಾನು ಯಾವಾಗ ಹಾಕಿರ್ತೀನಲ್ವ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಸೊ ಆವಾಗ ನಿಮಗೆ ನೋಟಿಫಿಕೇಷನ್ ಬೇಗನೆ ಬಂದು ತಲುಪುತ್ತೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.